ಮನೆ ಮುಖ್ಯಮಂತ್ರಿಗಳ ಪಾತ್ರ 0.0001% ಇಲ್ಲದೇ ಇರುವಂಥ ಪಾತ್ರವನ್ನು ಪಾತ್ರಧಾರಿಯಾಗಿ ಮಾಡಿ ಏನು ಹೈಕೋರ್ಟ್ ಇವತ್ತು ವರ್ಡಿಕ್ಟನ್ನು ಕೊಟ್ಟಿದ್ದೆ, ಇದು ಹೈಕೋರ್ಟ್ ವರ್ಡಿಕ್ಟ್. ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ನಾವು ಚಾಲೆಂಜ್ ಮಾಡಬೇಕು, ಎಲ್ಲಿ ಚಾಲೆಂಜ್ ಮಾಡಬೇಕು, ಡಬಲ್ ಬೆಂಚಲ್ಲಿ ಚಾಲೆಂಜ್ ಮಾಡಬೇಕು, ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು, ಅಲ್ಲಿ ಜನತಾ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ರಾಜ್ಯದಲ್ಲಿರುವಂಥ ರಾಜ್ಯಪಾಲರು 100ಕ್ಕೂ 100ರಷ್ಟು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡುವಂಥದ್ದಕ್ಕೇ ಇಲ್ಲಿ ತಗೊಂಬಂದು ನೇಮಕ ಮಾಡಿರುವಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರುವಂಥದ್ದೇ BJP ಮತ್ತು JDSನವ್ರಿಗೆ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ವಿಚಾರ. ಡೈಲಿ ದಿನನಿತ್ಯ ನಿದ್ದೆ ಮಾಡದೆ ಪಾಪ ಹೊಟ್ಟೆನ ಕಿವುಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದು ಕರ್ನಾಟಕ ರಾಜ್ಯ ದೇಶದಲ್ಲಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ IT ಸೆಕ್ಟರ್ ನಂಬರ್ 1 ಇರುವಂಥ ಒಂದು ರಾಜ್ಯ. ಈ ರಾಜ್ಯವನ್ನು ಇಡೀ ದೇಶಾದ್ಯಂತ ಯಾವ ರೀತಿ ಹರಾಜು ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಕಾಣ್ತಾ ಇದ್ದೀವಿ ಕಳೆದ 5-6 ತಿಂಗಳಿಂದ. BJPಯವರಿಗೆ ಏಕೈಕ ಉದ್ದೇಶ ಮುಖ್ಯಮಂತ್ರಿಗಳನ್ನು ತೆಗಿಬೇಕು, ಕರ್ನಾಟಕ ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು, BJP ಮತ್ತು ಸರ್ಕಾರವನ್ನು ಇಲ್ಲಿ ನೇಮಕ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. BJPಯವರ ಚಾಳಿ ಇದು. ಕಳೆದ 10 ವರ್ಷಗಳಿಂದ 2014ರಿಂದ ಇಲ್ಲಿಯವರೆಗೆ 2024ರವರೆಗೆ 10 ರಾಜ್ಯಗಳ ವಿವಿಧ ಪಕ್ಷಗಳ ನೇತೃತ್ವದ ಸರ್ಕಾರವನ್ನು ಬೀಳಿಸಿ ಆಪರೇಷನ್ ಮೂಲಕ ಸರ್ಕಾರವನ್ನು ನಡೆಸ್ತಾ ಇರುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಸುಮಾರು 463 MLAಗಳನ್ನು ಆಪರೇಷನ್ ಮಾಡಿದರೆ ಕಳೆದ 10 ವರ್ಷಗಳಲ್ಲಿ. 463 MLAs have been operated by BJP, that is ಕಮಲ, ಲೋಟಸ್. ಅಧಿಕಾರದ ದಾಹ, ಅಧಿಕಾರದ ಮದ, ಅಧಿಕಾರದ ಹುಚ್ಚು BJPಗೆ ಇರುವಂಥದ್ದು ಕಾಣ್ತಾ ಇದ್ದೀವಿ ನಾವು. ತಗೊಂಬರಪ್ಪ ಇಲ್ಲಿ, ಅಲ್ಲೇ ನೋಡ್ತೀವಿ ಬಾಯಿ ಕಡೆ. ಇದು ರಾಜ್ಯದಲ್ಲಿ ಆಗ್ತಾ ಇರುವಂಥ ಒಂದು ದೊಡ್ಡ ಅನ್ಯಾಯ. ಒಬ್ಬ ಬ್ಯಾಕ್ವರ್ಡ್ ಲೀಡರ್ ರಾಜ್ಯದ ಜನತೆಗೆ, ಹಿಂದುಳಿದ ವರ್ಗಕ್ಕೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಅಪ್ಪರ್ ಕಮ್ಯುನಿಟಿಯವರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಂಥ ಶ್ರೇಷ್ಠ ನಾಯಕನನ್ನು ಇವತ್ತು ಪದಚ್ಯುತಿ ಮಾಡಿ ಅವನ್ನ ಕೆಳಗಡೆ ಇಳಿಸಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರ ರಾಜ್ಯ BJP ಮತ್ತು ಕೇಂದ್ರ BJP, JDS ಮತ್ತು ಗವರ್ನರ್. ಇದು ದುರಂತದ ಸಂಗತಿ. ಲೈವ್ ನೋಡಿದ್ರು ಜನಗಳು, ಕೋರ್ಟ್ ಏನು ವಾದ ಮಾಡ್ತಾ ಇರುವಂಥದ್ದು ಲೈವ್ಗಳನ್ನು ನಾವು ಕಂಡ್ವಿ. ಯಾವುದೋ ಒಂದು ಹಂತದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕೇಳ್ತಾರೆ, ವಿರೋಧಿಗಳ ಲಾಯರ್ಗಳನ್ನ ಕೇಳ್ತಾರೆ, ವಾಟ್ ಈಸ್ ದ ರೋಲ್ ಆಫ್ ಚೀಫ್ ಮಿನಿಸ್ಟರ್, ನೋಬಡಿ ಈಸ್ ಟೆಲ್ಲಿಂಗ್ ಅಂತಾರೆ ಪಾಪ. ಆದೇಶ CM ವಿರುದ್ಧ ಬರುತ್ತೆ. ನಥಿಂಗ್ ಅಂತಾರೆ ವಿರೋಧ ಪಕ್ಷ ನಾಯಕರೇ, ನಥಿಂಗ್, ದೇರ್ ಇಸ್ ನೋ ರೋಲ್ ಅಟ್ ಆಲ್ ಬೈ ಚೀಫ್ ಮಿನಿಸ್ಟರ್ ಅನ್ನುವಂಥದ್ದು ನಾವು ಕಂಡ್ವಿ. ಇರಲಿ ಒಂದು ಕಡೆ, ನಾವು ಹತಾಶರಾಗಲ್ಲ.